ಗೆಲ್ಬೇಕು ಅಂತ ಇವತ್ತು ಮುನೇಗೌಡರು ತಿರ್ಗಾ ದೇವಸ್ಥಾನದ ಕಾರ್ಯವನ್ನು ಹೇಳ್ತಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸನ್ಮಾನ್ಯವರಿಗೆ ನಮಸ್ಕಾರ, ತಾಯಿ ಮಾರಮ್ಮ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುನೇಗೌಡರಿಗೆ ನಮ್ಮ ಎಲ್ಲದಕ್ಕಿಂತ ಇವತ್ತು ಮುನೇಗೌಡರಿಗೆ ಬೆನ್ನೆಲುಬಾಗಿ ನಮ್ಮ ಶ್ರೀಧರ ಸ್ವಾಮಿಗಳು ಬೇಕಾದಷ್ಟು ಕೆಲಸ ಇದೆ ಅವ್ರಿಗೆ. ನಿನ್ನೆ ಅವ್ರ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲೆಲ್ಲಿಂದ ಬರ್ತಾರೆ ಶ್ರೀನಿವಾಸ ದೇವಸ್ಥಾನಕ್ಕೆ. ಒಳ್ಳೆ ಪ್ರಸಿದ್ಧವಾದ ದೇವಸ್ಥಾನ. ಅಂತ ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇದ್ರು. ಮುನೇಗೌಡರಿಗೋಸ್ಕರ ಏನೋ ಮುನೇಗೌಡರಿಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ, ದೊಡ್ಡ ಫ್ಯಾನು. ಅವ್ರ ಜೊತೆಯಾಗಿ ಇಲ್ಲಿಗೆ ಕರೀಲಿ ಬಂದು ಎಲ್ಲ ಕಾರ್ಯ ನಡೆಸ್ಕೊಡ್ತಾರೆ. ಸನ್ಮಾನ ದೇವಸ್ಥಾನದ ಸ್ವಾಮಿ ನಮಸ್ಕಾರ. ನಮ್ಮ ಊರಿನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಿವಣ್ಣ ಅವಾಗ ಮುನೇಗೌಡರಿಗೆ ಪ್ರೀತಿ ತುಂಬ. ನಮ್ಮ ತಮ್ಮ ಆನಂದ ಮೂರ್ತಿಯವರೇ, ಎಲ್ಲರೂ ನಮ್ಮ ಕುಟುಂಬದವರು. ನಾನು ಗೊತ್ತಿದ್ದಾಗ ಎಲ್ಲ ನನ್ನ ಅಕ್ಕ ತಂಗಿರೆ, ಅಣ್ಣ ತಮ್ಮಂದ್ರೆ, ತಾಯಿಗಳು. ಹ್ಯಾಪಿ ಬರ್ಡೇ ಮುನೇಗೌಡರಿಗೆ. ದೇವರ ದೇವಸ್ಥಾನ ಕಟ್ಟಿದ್ರು ಅವ್ರಿಗೆ ಆರೋಗ್ಯ ಆಯ್ತು. ನಾನು ದೇವ್ರನ್ನ ಏನು ಅನ್ಕೊಬಿಟ್ಟ ನನ್ನ ಜಾಸ್ತಿ ದುಡ್ಡು ಕೊಡು ಅಂತ ಕೇಳ್ತೀನಿ. ದಿನಾಗ್ಲೂ ಬೆಳಗ್ಗೆ ಹೊತ್ತು ನಮ್ಮ ದಿನಾಗ್ಲೂ ಒಂದು 5 ಲಕ್ಷ ಇಲ್ಲ ಅಂದ್ರೆ ಸಾಲಲ್ಲ ಓಡಾಡಕ್ ಆಚೆ ಕಡೆ, ಅಷ್ಟು ಖರ್ಚು. ಅದಕ್ಕೆ ಕೇಳ್ತೀನಿ ದೇವ್ರನ್ನ, ನೀನೇನು ಅನ್ಕೊಂಬೇಡ ತಾಯಿ ಮಹಾಲಕ್ಷ್ಮಿ, ನಾನು ಜನಗಳಿಗೋಸ್ಕರ ದುಡ್ಡು ಕೇಳ್ತೀನಿ. ನಮ್ಮ ಯಜಮಾನ್ರಿಗೆ ದುಡ್ಡು ಕೊಡು. ಜನ ಇವಾಗ ಸುಮ್ಮನೆ ಕೇಳೋದು, ನೀನೇನು ಅವ್ರಿಗೆ ತೃಪ್ತಿ ಇರಲ್ಲ. ನಾನು ಅದಕ್ಕೆ ಈ ಸರಿ ನಾನು ಮುನೇಗೌಡರಿಗೆ ಯಾರು ಏನ್ ಕೇಳ್ತಾರೆ, ಎಷ್ಟು ಕೇಳ್ತಾರೆ ಕೊಡೋದ ಶಕ್ತಿ ಕೊಡ್ತಾಯಿ ಇಲ್ಲ. ನನ್ನ ಮಾನವನನ್ನು ಕೇಳ್ಕೊಳ್ತೀನಿ. ನಾನು ಎಷ್ಟು ಹೇಳಿದ್ರು ನಾನು ಕಟ್ಕೊಳ್ತೀರಲ್ಲ. ನಾನು ಅನ್ಬಾರ್ದು, ನಾನು ಬರಲ್ಲ ದೊಡ್ಡ ಬಗ್ಗೆ ಅಂತ ಹೇಳ್ತೀನಿ. ನನ್ ಬೇಜಾರ. ಇವಾಗ ನಿಮ್ಮನ್ನೆಲ್ಲ ನೋಡಿದ್ರೆ ಇಲ್ಲೇ ಇರಲ್ಲ ಆ ಥರ ಗಂಡಿನ ಕಷ್ಟ ಯಾರು ತಡ್ಕೊಂಡಿರಕ್ಕಾಗಲ್ಲ. ಎಲೆಕ್ಷನ್ ಎಲ್ಲ ಮನೆ ಮನೆ ಓಡಾಡ್ತೀನಿ. ರಿಸಲ್ಟ್ ದಿವಸ ನನ್ ಭಯ, ತುಂಬಾ ಭಯ. ಯಾಕಂದ್ರೆ ನಾನು ತಿಂದು 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 ನನ್ನ ಸಹಿಸಿಕೊಳ್ಳೋ ಶಕ್ತಿನೇ ಇಲ್ದಿರ ಆಗ್ಬಿಟ್ಟಿದೆ. ಎಲ್ಲರೂ ಪ್ರೀತಿ ಮಾಡ್ತಾರೆ. ನೀವು ಈ ತರ ಇರೋದಕ್ಕೆ ನಾವು ದೊಡ್ಡ ನಮ್ಮ ಯಜಮಾನ್ ಬಿಟ್ಟಿಲ್ಲ. ನಾವೇನ್ ಹೇಳಿದ್ರು ಕೇಳಲ್ಲ. ನಾನು ಹೋಗ್ಬೇಕು ಎಲ್ಲ ಹೇಳ್ತಾರೆ. ಹೇಳ್ತಾರೆ ನೀನ್ ಯಾಕೆ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಲ್ಲ ನಂಗೆ. ಅವ್ರು ನಾನು ಅವ್ರನ್ನ ಕಂಟ್ರೋಲ್ ಮಾಡಿ ಹಿಂಸೆ ಕೊಟ್ಟು ನನ್ನಿಂದ ಇಲ್ಲ. ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಸರಿಯಾಗಿ ಅದರಲ್ಲಿ ಉಳ್ಕೊಂಡಾಗ ನಮ್ಮ ಮಕ್ಕಳು ಎಲೆಕ್ಷನ್ ಅಲ್ಲಿ ಸೋತಾಗ ದೇವರೇ ಭಾಗಿಯಾಗಿದೆ. ಚೆನ್ನಾಗಿ ದೇವ್ರನ್ನ ಬೈಕೊಂಡು ರಾಮಾಯಣ ಮಾಡ್ತಾ ಇದ್ದಾರೆ. ಆಮೇಲೆ ಕರೋನಾದಲ್ಲಿ ಬಂದಾಗ ನನ್ನ ಮಕ್ಕಳು ನಮ್ಮ ತಪ್ಪುನ ಪಪ್ಪ ದೇವಸ್ಥಾನ ಸಿಗೋದಕ್ಕೆ ಬರ್ತಿರೋದಮ್ಮ, ಆಗಲ್ಲ ಡಾಕ್ಟ್ರು ಆಗಲ್ಲ, ಏನು ಮಾಡಕ್ಕಾಗಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಮಂಜುನಾಥ್ ಫೋನ್ ಮಾಡಿ ನಾನು ಮುಗಿಸ್ಕೊಡ್ಬೇಕು, ನನಗೆ ಅವೆಲ್ಲ ಗೊತ್ತಿಲ್ಲ, ನನ್ಗೆ ಅವ್ರ ಮನೆಗೆ ವಾಪಸ್ ಬರ್ಬೇಕು ಅಂತ ಕೇಳ್ಕೊಂಡೆ. ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಅವ್ರು ನಿಂತ್ಕೊಂಡು ಇಂಟ್ರೆಸ್ಟ್ ಆಗಿ ಅವ್ರಿಗೆ ಊಟ ತಿಂಡಿ ಎಲ್ಲ ಸ್ಪೆಷಲ್ ಆಗಿ ಕೊಟ್ಟು ಮನೆಗೆ ತರ ಎತ್ಕೊಂಡು ಬಂದಿದ್ದು. ನಡ್ಕೊಂಡು ಬರೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಮಗು ತರ ಎತ್ಕೊಂಡು ಬಂದು ಸಂಬಂಧ ಹೋಗಿ 6 ಜನ ಹೋಗಿ ಎತ್ಕೊಂಡು ಬಂದ್ಬಿಟ್ಟು ಆಮೇಲೆ 2 ತಿಂಗಳು ಮಗು ತರ ಸಾಕಿತ್ತು. ತಿರ್ಗಿ ಎದ್ದ ತಕ್ಷಣ ನಾನು ದೊಡ್ಡಬಳ್ಳಾಪುರ ಹೋಗ್ಬೇಕು.
ನಾನ್ ತೀರ್ಮಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಾವು ಹೇಳಕ್ಕೆ ಆಗಲ್ಲ, ಯಾರನ್ನೇ ಆಗಲಿ ತಡೆಯೋದೇ ಆಗಲಿ ಏನೇ ಮಾಡೋದೇ ಆಗಲಿ ನಾವು ತಡೆಯಕ್ಕಾಗಲ್ಲ. ಆ ಭಗವಂತ ಏನಾಗ್ಲಿ ಕೊಡ್ತಾನೆ. ದೊಡ್ಡಬಳ್ಳಾಪುರ ನನಗೆ ಎಷ್ಟಿರ್ಬೋದು, ಮುನೇಗೌಡರು ದೊಡ್ಡಬಳ್ಳಾಪುರ ಬಂದಾಗ 50 ವರ್ಷ ಅವ್ರ ಫೋಟೋನ ಹಾಕಬೇಕು ಮೇಲೆ. ಚಿಕ್ಕ ಹುಡುಗ ತರನೇ ನಾನು ಅಷ್ಟೇ. ಇವಾಗ ಮುದುಕರಾಗಿದ್ದೀವಿ, ಇನ್ನ ತಿರ್ಗ ನೀರು ಕೊಡಕ್ಕೆ ತಿರ್ಗ ಮಾಡಕ್ಕೆ ಸಣ್ಣ ಪುಟ್ಟ ಕೆಲಸ ಅಲ್ಲ, ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ. ಇಷ್ಟು ವರ್ಷ ಮನೆಗೆ ಬಂಡೆಯಲ್ಲಿ ಕೆಲಸ ಮಾಡಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ನಮ್ಮ ಮನೆಗೆ ಬಂದಿರ್ತಾರೆ, ನೋಡ್ತಾರೆ, ಮನೆಗೆ ಕೆಲಸ ಮಾಡ್ತಾರೆ. ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು, ದೇವಸ್ಥಾನ ನೋಡ್ಬೇಕು. ನಾವು ಯಾವಾಗಲೂ ಬೇಕು ಇರ್ತೀವಿ ಮನೇಲಿ ಇರಲ್ಲ. ಇವಾಗ ಹುಟ್ಟಬ್ಬ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಬಂದ್ರೆ ಇಲ್ಲ ಇಲ್ಲ ಇಲ್ಲೇ ಮಾಡಲ್ಲ. ಅಷ್ಟೇ ಹೇಳ್ಬಿಟ್ಟು ನಾನು ಎಲ್ಲಿ ಕರ್ಕೊತೀನಿ ಅಂತ. ಆ ತರ ದೊಡ್ಡಬಳ್ಳಾಪುರಕ್ಕೆ ಮತ್ತೆ ನಾನು ಎಲೆಕ್ಷನ್ ಅಲ್ಲಿ ಪ್ರತಿ ಸರಿ ನಾನು ಕ್ಯಾಂಪೇನ್ ಮಾಡ್ತೀನಿ. ನಾನು ಒಂದಳ್ಳಿ ಬಿಟ್ಟಿಲ್ಲ. ನಾನು ಹೋಗಿ ಕಾರ್ ಇಂಡಿಯಸ್ಟಲ್ಲಿ ಎಲ್ಲ ನನ್ನ ಅಕ್ಕ ತಂಗಿದ್ರು ನಿಮ್ ತರನೇ ತುಂಬಾ ಪ್ರೀತಿ ಇಟ್ಕೊಂಡವ್ರೆ. ಎಲ್ಲ ಮನೆಗೆ ಕೈ ಎತ್ತಿ ಕರ್ಕೊಂಡೋಗಿ ಅಣ್ಣ ಕಟ್ಟಿರೋ ದೇವಸ್ಥಾನ ಬಂದ್ರೆ ಅಂತ ಕರ್ಕೊಂಡೋಗ್ತಾರೆ. ನೀವು ಹೊನ್ನಘಟ್ಟದಲ್ಲಿ ಮನೆಗೂ ನನ್ನ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ಕೊಟ್ಟು ನನ್ನ ಬಾಗ ಕೊಟ್ಟು ಎಲ್ಲರೂ ಅವರು ನನ್ನ ಜೊತೆ ಕಣ್ಣೀರ್ ಹಾಕಿ, ಅದಕ್ಕೆ ನೀವೆಲ್ಲ ಓಟ್ ಚೆನ್ನಾಗಿ ಎಲ್ಲರೂ ಮಾಡ್ತಾರೆ. ಹತ್ರ ಹೊರಗಡೆ ಮನೆಗೆ ಬಸ್ಸಿಂದ ಹೊರಗಡೆ ಯಾಕೆ ಇಲ್ಲ. ಆ ದೇವ್ರನ್ನ ಬೆಳಗ್ಗೆ ರಾತ್ರಿ ಯಾವಾಗಲೂ ತಿಳ್ಕೊಳ್ತೀನಿ. ಇನ್ನು ಎಷ್ಟು ಪರೀಕ್ಷೆ ಮಾಡ್ತಾರೆ ಅಂತ ನಾನು ನಿಮ್ಮನ್ನ ಏನ್ ಕೇಳ್ಕೊಳ್ಳೋದಂದ್ರೆ, ಇವಾಗ ಅವ್ರ 5,000 ಕೊಡ್ಬೇಕು, ನಾವು ಇಂಥ ದೇವಸ್ಥಾನಗಳು ಈಗ ಮನೆಗೋಡು ಸೋತ್ರ ದೇವಸ್ಥಾನ ಅಲ್ಲೇ ಇರುತ್ತೆ. ಮನೆಗೋಡು ನೀವು ಓಟ್ ಹಾಕಿಲ್ಲ ಅನ್ನೋದು ದೇವಸ್ಥಾನ ಅಲ್ಲೇ. ಅದೇ ಅವ್ರು ಕೊಟ್ಟಿರೋ ದುಡ್ಡು ಖಾಲಿ, ಒಂದು ದಿನಾನೂ ಇರಲ್ಲ. ಆದ್ರೆ ಮನೆಗೋಡು ದೇವಸ್ಥಾನ 20 ವರ್ಷದಿಂದ ಎಲ್ಲ ಅದೇ ಜಾಗದಲ್ಲೇ ಇದೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಭಗವಂತನ ಧ್ಯಾನ ಮಾಡ್ಲಿ, ಭಗವಂತನ ಪೂಜೆ ಮಾಡ್ಲಿ. ನಾನು ಅದಕ್ಕೆ ನಾನು ತಡೆಯಲ್ಲ. ಅವ್ರ ದೇವಸ್ಥಾನ ಎಲ್ಲಾರು ಕಟ್ಟಕ್ಕಾಗಲ್ಲ, ಬಂಡೆ ಎಲ್ಲಾರ್ಗೂ ಸಿಕ್ಕಲ್ಲ. ದೇವಸ್ಥಾನ ಆ ಭಗವಂತ ಬರ್ತಿದ್ರೆ ಅವ್ರ ಕೈಯಲ್ಲಿ ಕಟ್ಸ್ಕೊಳ್ಳೋದು ದೇವಸ್ಥಾನ. ಆ ಅದೃಷ್ಟ ನಮಗೆ ಕೊಟ್ಟಿದ್ದಲ್ಲ, ಕೊಟ್ಟಿದ್ದೀವಿ. ನಿಮ್ಮ ಮನಸ್ಸಲ್ಲೆಲ್ಲ ಮನೆಗೊಂಡು ಪ್ರತಿ ಒಬ್ಬರು ಹೇಳ್ತಾರೆ. ದೊಡ್ಡಬಳ್ಳಾಪುರ ತಾಲೂಕಲ್ಲ, ಆಚೆ ಕಡೆ ತಾಲೂಕು ಬೇರೆ ನಮ್ಮ ಕರ್ನಾಟಕ ರಾಜ್ಯನೇ ಹೇಳ್ತಾರೆ, ಅಯ್ಯೋ ಮನೆಗೊಂಡು ಅನ್ಯಾಯ ಮಾಡ್ಬಿಟ್ಟಿರ್ತೀವಿ. ದೊಡ್ಡಬಳ್ಳಾಪುರ ಜನ ಎಲ್ಲಾರು ಮಾಡಿರಲ್ಲ, ನಮ್ಗೆ ಅದು ಸಮಾಧಾನ. ಆದ್ರೆ 20 ವರ್ಷದಿಂದ ಇವಾಗ ಒಂದು ಹಬ್ಬಕ್ಕೆ ಒಂದು ಊರ ಜಾತ್ರೆಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಖರ್ಚು ಬರ್ತದೆ. ಇಡೀ ತಾಲೂಕಿನ 20 ವರ್ಷ ಸಾಕೋದು ಅಂದ್ರೆ ಎಷ್ಟು ಕಷ್ಟ ನೀವೇ ಹೇಳಿ. 20 ವರ್ಷದಿಂದ ಸ್ವಂತ ದುಡ್ಡಲ್ಲಿ ಮನೆಗೋಡು ಅವ್ರ ಕಷ್ಟ ಯಾರ ಹೇಳಲ್ಲ. ನಮ್ಮ ಯಜಮಾನ್ರು ಒಂದು ದಿವಸ ಪೂಜೆ ಮಾಡಲ್ಲ, ಇದು ಕೇಳಿಸ್ಕೊಳ್ರಿ, ಪೂಜೆ ಮಾಡಕ್ ಬರಲ್ಲ. ಮಲ್ಗಿದ್ದು ದೇವ್ರನ್ನ ನೋಡಲ್ಲ, ದೇವ್ರ ಕೈ ನಿಲ್ಲ. ಕೆಲಸ ದೇವ್ರು, ಕೆಲಸ ಮಾಡಿದ್ರೆ ದೇವ್ರು ಮೆಚ್ಚೋದು. ದೇವ್ರು ದುಡ್ಡು ಕೊಡ್ತಾನೆ ಕೆಲಸ ಮಾಡಿದ್ರೆ. ನೀವು ಕುತ್ಕೊಂಡು ದೇವ್ರು ಇದ್ರೆ ಏನ್ ಕೆಲಸನೂ ಆಗಲ್ಲ ಅಂತ ನಂಬ್ತೀನಿ ನಾನು. ಅವ್ರನ್ನೇನು ಹಿಂಸೆ ಕೊಡಲ್ಲ. ಅವ್ರ ಬಗ್ಗೆ ನಾನು ಪೂಜೆ ಮಾಡ್ತೀನಿ. ಅವ್ರಿಗೆ ನಾನು ಎಲ್ಲ ಕೇಳ್ಕೊಡ್ತೀನಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಪ್ಪ, ಆರೋಗ್ಯ ಕೊಡಪ್ಪ, ದೇವ್ರೆ ಆಯ್ತು. ನಾನು ಅವಾಗ ಕೇಳ್ತೀನಿ, ಜಾಸ್ತಿ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೀನಿ, ದಿನ ಕೇಳ್ತಾ ಇದ್ದೀನಿ. ಜಾಸ್ತಿ ದುಡ್ಡು ಕೊಡಪ್ಪ, ಎಲ್ಲಾರ್ಗೂ ಕೊಡ್ಬೇಕು. ಮನುಷ್ಯರು ಬೆಲೆ ಕೊಡಲ್ಲ, ದುಡ್ಡಿಗೆನೆ ಕೊಡಲ್ಲ. ಆದ್ರೂ ನಮ್ಮ ಕರ್ತವ್ಯ ದೇವಸ್ಥಾನ ಮಾಡೋದು ದೊಡ್ಡ ಕೆಲಸ ಅಂತ ನಾವು ನಂಬಿದ್ದೀವಿ. ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ಭಗವಂತನ ಸೇವೆ ಮಾಡೋದು ಕೈ ಹಿಡಿತಾನೆ, ಕೈ ಎತ್ತಿತಾನೆ. ನಾನು ಇಲ್ಲಿಂದ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಮುಂದೆನೂ ಅಷ್ಟೇ, ಇವೇ ನಮ್ಮ ದೇವರು ಅಂತ ನಂಬಿದ್ದೀನಿ. ಅವ್ರಿಗೆ ಸತಿ ಅವರು ಜಯ ಎಲ್ರಿಗೂ